ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ. ಪರಮಾತ್ಮ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಜೊತೆಗೆ 2026 ವೃಶ್ಚಿಕ ರಾಶಿಯವರಿಗೆ ಯಾವ ಬದಲಾವಣೆ ಸಿಗುತ್ತೆ, ಒಂದು ಸರಳವಾಗಿರ್ತಕ್ಕಂಥ ಬೈಟ್ ಕೊಡ್ತೀನಿ, ನೋಡ್ಕೊಳ್ಳಿ. ಮ್ಯಾಕ್ಸಿಮಮ್ ಇದು ಸಕ್ಸಸ್ ರೇಟು ಹಾಗೆ ಇರುತ್ತೆ. ಸ್ನೇಹಿತರೆ, ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ. ತದನಂತರದಲ್ಲಿ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಭಾನುವಾರ ಈ ದಿನ ಪ್ರಥಮಿ ತಿಥಿ ಇರ್ತಕ್ಕಂಥದ್ದು, ಶುಕ್ಲ ಪಕ್ಷ, ವೃದ್ಧಿ ಯೋಗ ಇರ್ತಕ್ಕಂಥ ಸಮಯ, ಭವ ಹಾಗೆ ಬಾಳವಕರಣ ಇರ್ತಕ್ಕಂಥದ್ದು. ಚಂದ್ರ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಅಂದರೆ ಶುಕ್ರ ನಕ್ಷತ್ರ, ಶುಕ್ರ ಸಹಿತವಾಗಿ ಧನುರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ 4:33 5:58 ಹಾಗೆ ಯವಗಂಡ ಕಾಲ ಬೆಳಗ್ಗೆ 5:12 1:26 ಗುಳಿಕ ಕಾಲ 3:08 4:33 ಹಾಗೆ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಸಹಿತ ಸಂಜೆ 4:06 4:47 ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 10:35 11:17 ಸ್ನೇಹಿತರೆ, ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಲ್ಲಿ. ಅಂದರೆ 4 ಗ್ರಹಗಳ ಸಂಯೋಗವಾಗಿದೆ. ಚಂದ್ರನೊಟ್ಟಿಗೆ ಶುಕ್ರ, ಚಂದ್ರನೊಟ್ಟಿಗೆ ಕುಜ, ಚಂದ್ರನೊಟ್ಟಿಗೆ ಸೂರ್ಯ. ಇದೊಂದು ರೀತಿಯಾಗಿ ನಿಮಗೆ ಲಕ್ಷ್ಮೀ ಯೋಗ. ಹಾಗೆ ಚಂದ್ರನೊಟ್ಟಿಗೆ ಶುಕ್ರ ಇದ್ದಾಗ ಒಂದು ಸ್ವಲ್ಪ ತುಂಬ ಬದಲಾವಣೆ ಇವೆಲ್ಲ ಕೇಳುತ್ತೆ. ಆ್ಯಸ್ ಪರ್ ಜಾತಕ ಅದನ್ನು ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ. ಹಾಗಾಗಿ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು, ಶುಕ್ರ ನಕ್ಷತ್ರದಲ್ಲಿದ್ದಾನೆ. ಇವತ್ತಿನ ದಿನ ಮೇಷರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಒಂದು ರೀತಿಯಾಗಿ ಚೆನ್ನಾಗಿ ನಡೆಯುತ್ತೆ. ಆಗ ಏನು ಬರ್ತದೆ, ಮನಸ್ಸಲ್ಲಿ ಆದಷ್ಟು ಬದಲಾವಣೆಯನ್ನು ಮಾಡಿಕೊಳ್ಳೋಣ ಅಂತಕ್ಕಂಥ ಮನೋಭಾವತೆ ಬರ್ತದೆ. ಸಂಧಾನದ ಮೂಲಕ ಏನಾದರೂ ನಿಮಗೆ ಈ ದಾಂಪತ್ಯದಲ್ಲಿ ವಿರಸಗಳಿದ್ದಾಗ ಸಂಧಾನಕ್ಕೆ ಹೆಚ್ಚಿನ ಒಂದು ಪ್ರಶಸ್ತಿ ಸಿಗ್ತಕ್ಕಂಥ ಕಾಲ. 9 ಭಾಗ್ಯ, ಆದಷ್ಟು ಕೂಡ ಒಂದು ಧಾರ್ಮಿಕ ಸುತ್ತಾಟಗಳು, ಸ್ಥಳ ಬದಲಾವಣೆಗಳು, ಈ ರೀತಿಯಾದಂಥ ಒಂದು ಫಲಾನುಫಲಗಳು ಮೇಷರಾಶಿಯವರಿಗೆ ಲಭ್ಯವಾಗತಕ್ಕಂಥದ್ದು ಇರ್ತದೆ. ಆರೋಗ್ಯದಲ್ಲಿ ಉತ್ತಮತೆ ಇರತಕ್ಕಂಥದ್ದು ಇರುತ್ತೆ. ಮಾತು ಕೂಡ ಸಾಫ್ಟ್ ಕಾರ್ನರ್ ಆಗಿರ್ತಕ್ಕಂಥದ್ದು ಇರ್ತದೆ, ಶುಭವಾಗ್ತದೆ. ಅದೇ ರೀತಿಯಾಗಿ ವೃಷಭ ರಾಶಿಯವರ ಫಲಾನುಫಲಗಳು ನೋಡಿ, ಅನ್ನೆಸಸರಿಯಾಗಿ ನೆರೆಹೊರೆ, ಹಾಗೆ ಸ್ವಲ್ಪ ಕೇಸುಗಳು, ಮತ್ತೊಂದು ಶತ್ರು, ಇವರೆಲ್ಲ ಒಟ್ಟಿಗೆ ಯಾವುದೇ ಒಂದು ಎದುರಾಳಿಗಳ ಒಟ್ಟಿಗೆ ಯಾವುದೇ ಮನಸ್ತಾಪಗಳನ್ನು ಮಾಡಿಕೊಳ್ಬೇಡಿ. ಅಫ್ಕೋರ್ಸ್ ಈ ದಿನ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ತಗಾದೆಗಳು, ಈ ತಮ್ಮಂದಿರ ವಿಚಾರಗಳಲ್ಲಿ ಸ್ವಲ್ಪ ತಗಾದೆಗಳು ನಡೀತಕ್ಕಂಥ ಸಾಧ್ಯತೆಗಳು ವೃಷಭರಾಶಿಯವರಿಗೆ ಬರುತ್ತೆ. ಮನಸ್ತಾಪಗಳನ್ನು ಮಾಡ್ಕೋಬೇಡಿ. ಮನಸ್ತಾಪ ಮಾಡಿಕೊಂಡ್ರೆ ಸ್ವಲ್ಪ ಸಮಸ್ಯೆಗಳು ಆಗರವಾಗ್ತಕ್ಕಂಥದ್ರಿಂದ ಎಚ್ಚರ. ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಬೇಕು. ದುರ್ಗಾ ಮಂತ್ರ ಕವಚಗಳನ್ನು ಹೇಳ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ವೃಷಭರಾಶಿಯಲ್ಲಿರ್ತಕ್ಕಂಥವ್ರು. ಸ್ವಲ್ಪ ಸಕ್ಕರೆಯನ್ನು ಇರುವೆಗುಡಿಗೆ ಆಗ್ತಕ್ಕಂಥದ್ದು, ದಾಂಪತ್ಯದಲ್ಲೇ ಆಗಲಿ ಯಾವುದರಲ್ಲೇ ಆಗಲಿ ಕ್ಲೇಶಗಳನ್ನು ಮಾಡ್ಕೊಳ್ಳೋದು ಬಿಡಿ, ಈ ದಿನ ಭಾಳ ಮುಖ್ಯ. ಹಾಗೆ ಮಿಥುನ ರಾಶಿಯವರ ಫಲಾಫಲ, ಮಿಥುನ ರಾಶಿಯವ್ರಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಹಣಕಾಸು ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು. ಸಪ್ತಮಾಧಿಪತಿಯಾಗಿರ್ತಕ್ಕಂಥದ್ದು ಸಪ್ತಮದಲ್ಲಿದ್ದಾನೆ, ಜೊತೆಗೆ 12ರಾಧಿಪತಿ ಆಗಿರ್ತಕ್ಕಂಥದ್ದು ಸಹಿತವಾಗಿ ಸಪ್ತಮದಲ್ಲಿದ್ದಾನೆ. ಸ್ವಲ್ಪ ಇದರ ಪ್ರೀತಿಯ ವಿಚಾರಗಳಲ್ಲಿ, ಜೊತೆಗೆ ಒಂದು ಆರೋಗ್ಯದ ವಿಚಾರಗಳಲ್ಲಿ ಸ್ವಲ್ಪ ಶುಭ ಫಲ ಪ್ರಾಪ್ತಿಯಾಗುತ್ತೆ. ವ್ಯಾಪಾರ ವಹಿವಾಟುಗಳು ಜಾಣ್ಮೆಯಿಂದ ಮಾಡಿ. ಎದುರಾಳಿಗಳನ್ನು ಕುರಿತು ಸರಿಯಾಗಿ ಆಲೋಚಿಸಿ ಅವರೊಟ್ಟಿಗಿನ ಸಂಬಂಧ ಅಥವಾ ವ್ಯವಹಾರವನ್ನು ಮುಂದುವರಿಸ್ತಕ್ಕಂಥದ್ದು ಭಾಳ ಮುಖ್ಯ. ಇದು ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಚಾರ. ಗುಡ್ಡಿದೆ, ಬಟ್ ಕೆಲವೊಂದು ವಿಚಾರ ಸಪ್ತಮ ಸ್ಥಾನ ಸ್ವಲ್ಪ ಅವಮಾನದ ಸ್ಥಾನ ಅಂತ ಕೂಡ ನೋಡಿದ್ವಿ. ನೀವು ನೆಗೆಟಿವ್ಸ್ ಜಾಸ್ತಿ ಇದ್ದಂಥ ಸಂದರ್ಭ ಸ್ವಲ್ಪ ಅವಮಾನಗಳು ಎದುರಿಸ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ. ನನ್ನ ಸಾಧ್ಯವಾದಷ್ಟು ಈ ದಿನ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ತ್ರಯಂಬಕ ಮಂತ್ರವನ್ನು ಜಾಸ್ತಿ ಪಠಣೆಯನ್ನು ಮಾಡಿ, ಶುಭವಾಗ್ತದೆ. ಹಾಗೆ ಕಟಕ ರಾಶಿಯವರ ಫಲಾನುಫಲಗಳೇಗಿರ್ತಕ್ಕಂಥದ್ದು, ಯಾವಾಗಲೂ ಈ ದಿನ ತುಂಬ ಕೆಲಸ, ದೇಹಾಯಾಸ. ಕೆಲಸ ಮಾಡಿದ್ರೆ ದೇಹಾಯಾಸ ಆಗುತ್ತೆ ಅಲ್ವಾ, ಅಫ್ಕೋರ್ಸ್. ಆದರೂ ಕೂಡ ಈ ಒಂದು ಯೋಗದ ಬಲವಾಗಿ ಲಕ್ಷ್ಮೀ ಪ್ರಾಪ್ತಿ ಆಗ್ತದೆ.
ಕೆಲಸದಲ್ಲಿ ಉತ್ಕೃಷ್ಟತೆ ಬರ್ತದೆ. ಅನೇಕ ದಿನಗಳಿಂದ ಪೆಂಡಿಂಗ್ ಇರತಕ್ಕಂಥ ಕೆಲಸ ಈ ದಿನ ಶುಭವನ್ನು ತರುತ್ತೆ. ವ್ಯಾಪಾರ ವಹಿವಾಟುಗಳು ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಗಳನ್ನು ಲಭ್ಯವಾಗ್ತದೆ. ಲಾಭದಲ್ಲಿ ಇರ್ತಕ್ಕಂಥ ದಿನ. ಸ್ವಲ್ಪ ಸಾಲ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಲದಿಂದ ವಿಮುಕ್ತಿ ಸ್ವಲ್ಪ ಮಟ್ಟಿಗೆ ಸಿಗ್ತಕ್ಕಂಥದ್ದು ಇರ್ತದೆ. ಆ ವಾಹನಾದಿಗಳಿಂದ ಸ್ವಲ್ಪ ಕೆಲವೊಂದು ಖರ್ಚುಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದರೂ ಕೂಡ ಶುಭ ಫಲ ಪ್ರಾಪ್ತಿ. ಸಿಂಹರಾಶಿಯ ಈ ದಿನದ ಫಲಾಫಲ ನೋಡಿ. ಸಿಂಹರಾಶಿಯವರ ವಿಚಾರಕ್ಕೆ ಬಂದಾಗ ಸಿಂಹರಾಶಿಯವ್ರಿಗೆ ಈ ದಿನ ಸ್ವಲ್ಪ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಲಭ್ಯವಾಗ್ತದೆ. ಸ್ವಲ್ಪ ಕ್ರಿಯೇಟಿವಿಟಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಸ್ಪೋರ್ಟಿವ್ನೆಸ್ ಜಾಸ್ತಿ ಬರುತ್ತೆ. ಈ ಸೇಲ್ಸ್ ಎಕ್ಸಿಕ್ಯೂಟಿವ್ಸಲ್ಲಿರ್ತಕ್ಕಂಥವ್ರು, ಕ್ರಿಯೇಟಿವಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಚೆನ್ನಾಗಿರುತ್ತೆ. ಸಾಫ್ಟ್ ಕಾರ್ನರ್ ಇರ್ತಕ್ಕಂಥದ್ದು ಸನ್ನಿವೇಶಗಳು ನಿರ್ಮಾಣವನ್ನು ಆಗ್ತಕ್ಕಂಥದ್ದು ಇರ್ತದೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಕಾಣಿಸೋದು ಬಿಟ್ಟರೆ ಮಿಕ್ಕೆಲ್ಲ ವಿಚಾರಗಳಲ್ಲಿ ಒಂದು ರೀತಿಯಾದಂಥ ಶುಭಫಲ ಪ್ರಾಪ್ತಿ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ವಿಲಾಸಿ ಜೀವನವನ್ನು ನಡೆಸ್ತೀರಿ. ಎಲ್ಲೂ ಹೋಗೋದು ಬೇಡಪ್ಪ, ಆರಾಮ ಮನೆಗಿದ್ಬಿಡೋಣ, ಮೃಷ್ಟಾನ್ನ ಭೋಜನ, ಹಾಗೆ ಸಾಧ್ಯವಾದಷ್ಟು ಕ್ರಿಯೇಟಿವ್ ಫುಡ್ಡನ್ನು ಆಫರ್ ಮಾಡ್ತಕ್ಕಂಥ ಸಾಧ್ಯತೆ ಬರ್ತದೆ. ವಾಹನಗಳ ಮೇಲೆ ಕ್ರೇಜ್ ಜಾಸ್ತಿ ಆಗ್ತಕ್ಕಂಥಿರುತ್ತೆ. ಅದರಲ್ಲೂ ಧಾರ್ಮಿಕ ಕ್ಷೇತ್ರಗಳನ್ನು ಕೆಲವೊಂದು ಬಾರಿ ಭೇಟಿ ಮಾಡ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ಒಂದು ಕನ್ಯಾ ರಾಶಿಗೆ ಲಭ್ಯವಾಗ್ತದೆ. ತುಲಾರಾಶಿಯವರೆಗೂ ಸಹಿತ ಒಂದು ಸಣ್ಣ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತೀರಾ. ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶ, ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ಕೂಡ ಇರುತ್ತೆ. ಒಟ್ಟಾರೆಯಾಗಿ ಯಾರ್ಯಾರು ಈ ಡ್ರೈವರ್ಸ್ಗಳು, ಕ್ಯಾಬ್ ಡ್ರೈವರ್ಸ್ಗಳು ಅಥವಾ ಈ ಒಂದು ವಾಹನ ಇಟ್ಕೊಂಡಿರ್ತಕ್ಕಂಥವ್ರು, ಟ್ರಾವೆಲಿಂಗಲ್ಲಿರ್ತಕ್ಕಂಥವ್ರಿಗೆ ಲಾಭದ ದಿನವಾಗಿ ಪರಿಣಾಮ ಬೀರುತ್ತೆ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಶುಭ ಫಲ ಪ್ರಾಪ್ತಿ ಇದೆ. ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಸಹಿತವಾಗಿ ಧನಾಗಮ ಇರ್ತಕ್ಕಂಥದ್ದು ಇರ್ತದೆ. ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ. ಮಾತುಕತೆಯ ವಿಚಾರದಲ್ಲಿ ಯಶಸ್ಸನ್ನು ಕಾಣ್ತೀರಾ. ಹಾಗೆ ಮನಸ್ಥಿತಿಯನ್ನು ಶುಭ್ರವಾಗಿಟ್ಕೊಳ್ಳಿ. ಫ್ಲಕ್ಚುಯೇಟಿಂಗ್ ಇಟ್ಕೊಳ್ಳೋದು ಬೇಡ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸಾಫ್ಟ್ ಮಾತುಗಳಿಂದ ಲಾಭ ಬರ್ತದೆ. ಅಫ್ಕೋರ್ಸ್ ಧನಾಗಮದ ದಿನ ಕೂಡ ಆಗ್ತದೆ. ಫ್ಯಾಮಿಲಿಯ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಕೂಡ ವಹಿಸ್ತೀರಿ. ಹಾಗೆ ಧನುರಾಶಿಯವರ ಫಲಾಫಲ ಖಂಡಿತವಾಗಿ ಧನುರಾಶಿಯವರಿಗೆ ಲಾಭದ ದಿನ, ಎಂಜಾಯ್ ಇರ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ಲಾಭವನ್ನು ಕಾಣ್ತಕ್ಕಂಥ ದಿನ ಕೂಡ ಆಗ್ತದೆ. ಒಟ್ಟಾರೆಯಾಗಿ ಹೊಸ ಬಟ್ಟೆ ಖರೀದಿ, ಈ ಥರ ಉಡುಗೊರೆ ಖರೀದಿಗಳಾಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಮಕರ ರಾಶಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಫಿನಾನ್ಷಿಯಲ್ ಕ್ರೈಟೀರಿಯಾ ಬರ್ತಕ್ಕಂಥದ್ದು ಸ್ವಲ್ಪ ಖರ್ಚುಗಳ ಮೇಲೆ ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತದೆ. ವ್ಯಾಪಾರ ವಹಿವಾಟುಗಳು ನಷ್ಟಕ್ಕೆ ಜಾರ್ತಕ್ಕಂಥದ್ದು ಈ ದಿನ ಮಕರ ರಾಶಿಯವರಿಗೆ ತೋರಿಸೋದ್ರಿಂದ ಶುಕ್ರ ಶಾಂತಿಯನ್ನು ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೆ ಕುಂಭರಾಶಿಯವರ ಫಲಾಫಲ ಅಫ್ಕೋರ್ಸ್ ವಾಹನದ ಬಗ್ಗೆ ಕ್ರೇಜು, ಸುಖದ ಬಗ್ಗೆ ಕ್ರೇಜು, ಹಾಗೆ ಒಂದು ಕ್ಷೇತ್ರಗಳ ಒಂದು ಭೇಟಿ ಮಾಡ್ತಕ್ಕಂಥ ಕ್ರೇಜ್ ಇರುತ್ತೆ. ಸುತ್ತಾಟದ ಮನೋಭಾವ ಇರುತ್ತೆ. ಎಂಜಾಯ್ ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ. ಮ್ಯಾಕ್ಸಿಮಮ್ ಈ ದಿನ ಒಂದು ಒಳ್ಳೆ ಫಂಕ್ಷನ್ ಅಟೆಂಡ್ ಮಾಡ್ತಕ್ಕಂಥದ್ದು ಫ್ಯಾಮಿಲಿಯ ಜೊತೆ ಕೂಡ ನಮಗೆ ತೋರಿಸ್ತಾ ಇದೆ. ಕುಂಭರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗೋದ್ರಲ್ಲಿ ಎರಡು ಮಾತಿಲ್ಲ. ಅದೇ ರೀತಿಯಾಗಿ ಮೀನರಾಶಿಯ ಫಲಾಫಲ ಆಗಿರ್ತಕ್ಕಂಥದ್ದು ಈ ಏನಾದರೂ ನಿಮಗೆ ಈ ನೆರೆಹೊರೆ ಅಥವಾ ಯಾವುದಾದ್ರೂ ರೆಕಾರ್ಡ್ಸ್ಗಳ ಬಗ್ಗೆ ಕನ್ಫ್ಯೂಷನ್ಸ್ ಇತ್ತು, ಏನಾದರೂ ಒಂದು ಸಮಸ್ಯೆಗಳಿತ್ತು ಅಂತಕ್ಕಂಥವ್ರಿಗೆ ಈ ದಿನ ಒಂದು ರೀತಿಯಾಗಿ ಅದರ ಬಗ್ಗೆ ಗೆಲುವು ಸಾಧ್ಯತೆಗಳು ಬರುತ್ತೆ. ಸ್ವಲ್ಪ ಅಹಂ ಇರ್ತಕ್ಕಂಥ ದಿನ, ದಾಂಪತ್ಯದಲ್ಲಿ ಸಣ್ಣಪಟ್ಟ ವಿರಸಗಳು ಕಾಣಿಸ್ಕೊಳ್ತಕ್ಕಂಥ ದಿನ. ಬಟ್ ವ್ಯಾಪಾರ ವಹಿವಾಟುಗಳು ಒಂದು ರೀತಿಯಾಗಿ ಶುಭಫಲ ಪ್ರಾಪ್ತಿಯ ಕೊಡ್ತಕ್ಕಂಥದ್ದು ಇರುತ್ತೆ. ಇದ್ದಕ್ಕಿದ್ದಾಗೆ ಧನ ಆಗಮದ ಪ್ರಾಪ್ತಿ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತದೆ. ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಅಹಮ್ಮಿಂದ ಬಾಳ್ತಕ್ಕಂಥ ದಿನ ಈ ಮೀನರಾಶಿಯವ್ರಿಗೆ ಲಭ್ಯ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. 2026 ವೃಶ್ಚಿಕ ರಾಶಿಯವರಿಗೆ ನಿಜವಾಗ್ಲೂ ಒಂದು ಭಾಗ್ಯೋದಯದ ದಿನ, ವರ್ಷ. ಸಂತಾನದಲ್ಲಿ ಶುಭ ಫಲ ಪ್ರಾಪ್ತಿ, ಹಾಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಶುಭ ಫಲ ಪ್ರಾಪ್ತಿ, ಪ್ರೀತಿಸಿದವರನ್ನು ಒರೆಸ್ತಕ್ಕಂಥ ಕಾಲ ಕೂಡ ಆಗ್ತಕ್ಕಂಥಿರುತ್ತೆ. ಜಾಣ್ಮೆಯಿಂದ ಕೆಲಸಗಳನ್ನು ಈ ವರ್ಷದಲ್ಲಿ ಮಾಡ್ತೀರಿ. ಭಾಗ್ಯಸ್ಥಾನದಲ್ಲಿ ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಬೀಳಕ್ಕಂತಿರೋದ್ರಿಂದ ಗುರುವಿನ ಬಲ, ಸಂತಾನ ಪ್ರಾಪ್ತಿ, ನಿಮ್ಮ ಸ್ಥಳ ಬದಲಾವಣೆ, ಚೇಂಜ್ ಆಫ್ ಜಾಬ್ ಅಂತ ಕರಿತೀವಲ್ಲ, ಚೇಂಜ್ ಆಫ್ ಜಾಬ್ ಕೂಡ ಆಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ವೃಶ್ಚಿಕ ರಾಶಿ ಅವರಿಗೆ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗೋದ್ರಲ್ಲಿರ್ತಕ್ಕಂಥದ್ದು, ಹಾಗೆ ಧನಭಾವದಲ್ಲೂ ಕೂಡ ವೃದ್ಧಿ ಆಗ್ತಕ್ಕಂಥದ್ದು ಕೂಡ 2026 ಶುಭವನ್ನು ಕೊಡುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.